ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ಕೇಂದ್ರ ಸರ್ಕಾರ ಹಿಂದಿ ಹೇರಿಕೆಯ ನೀತಿಯನ್ನು ಅನುಸರಿಸುತ್ತಿರುವುದು ವಿಷಾದನೀಯ. ಸಂವಿಧಾನದಲ್ಲಿ ಗುರುತಿಸಲಾದ ಎಲ್ಲ ಭಾಷೆಗಳು ರಾಷ್ಟ್ರಭಾಷೆಗಳಾಗಿವೆ. ಹಿಂದಿ ರಾಷ್ಟ್ರಭಾಷೆ ಎನ್ನುವ ಕೇಂದ್ರ ಸರ್ಕಾರದ ಸುಳ್ಳು ಹೇಳಿಕೆಯನ್ನು ಕನ್ನಡಿಗರು ಒಪ್ಪುವುದಿಲ್ಲವೆಂಬ ವಿಚಾರಧಾರೆಯೊಂದಿಗೆ ಹುಕ್ಕೇರಿ ತಾಲೂಕಿನ ಕರವೇ ಕಾರ್ಯಕರ್ತರು ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಹಿಂದಿ ಭಾಷೆ ರಾಷ್ಟ್ರಭಾಷೆ ಎನ್ನುವುದಾದರೆ ನೋಟಿನ ಮೇಲೆ ಸರ್ಕಾರವೇ ಮುದ್ರಣ ಮಾಡಿರುವ 14 ಭಾಷೆಗಳಿಗೆ ನೀವು ಯಾವ ಸ್ಥಾನಗಳನ್ನು ನೀಡಿದ್ದೀರಿ ಎನ್ನುವ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಉತ್ತರ ನೀಡಬೇಕಿದೆ. ಹಿಂದಿ ಭಾಷೆಯ ಹೇರಿಕೆಯನ್ನು ಮೊದಲು ನಿಲ್ಲಿಸಬೇಕು. ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಜನಪ್ರತಿನಿಧಿಗಳು ಪಕ್ಷಭೇದವನ್ನು ಮರೆತು ಕನ್ನಡಕ್ಕಾಗಿ ಒಂದಾಗಿ ಹೋರಾಟ ಮಾಡಬೇಕೆಂದು ಕರವೇ ಕಾರ್ಯಕರ್ತರು ಕರೆ ನೀಡಿದರು. ತಾಲೂಕಾ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ ನಾವಿವತ್ತು ಮನವಿ ಸಲ್ಲಿಸುವುದೇನೆಂದರೆ, ಎಲ್ಲ ಒಂದು ದಕ್ಷಿಣ ಭಾರತದಲ್ಲಿ ಹಿಂದಿ ಹೇರಿಕೆಯನ್ನು ಮಾಡ್ತಾ ಇದ್ದಾರೆ. ಹಿಂದಿ ಹೇರಿಕೆ ಮಾಡಿ ಅಲ್ಲಿನ ಪ್ರಾದೇಶಿಕ ಭಾಷೆಗಳನ್ನು ಒಂದು ನೂಕುವಂತ ಪರಿಸ್ಥಿತಿ ಬಂದಾಗಿದೆ ಇವತ್ತಿನ ದಿನ. ಬಹುಶಃ ನಮ್ಮ ಕೇಂದ್ರ ಸರ್ಕಾರದವರು ಈಗ ತಾವೇ ಒಂದು ಛಾಪಿಸಿದಂತ ನೋಟದ ಮೇಲೆ ನೋಡಬಹುದು 14 ಭಾಷೆಗಳಿವೆ. 14 ಭಾಷೆ ಅಂದ್ರೆ ಎಲ್ಲ ನಮ್ಮವು ರಾಷ್ಟ್ರೀಯ ಭಾಷೆಗಳಿದ್ದಾಗೆ. ಇದನ್ನೆಲ್ಲ ಬಿಟ್ಟು ಕೇಂದ್ರ ಸರ್ಕಾರ ಇವತ್ತಿನ ದಿನ ಹಿಂದಿ ಹೇರಿಕೆ ಮಾಡಿ ಎಲ್ಲ ಒಂದು ಕಚೇರಿಗಳಲ್ಲಿ ಎಲ್ಲ ಒಂದು ರಾಜ್ಯಗಳಲ್ಲಿ ಹಿಂದಿ ಕಡ್ಡಾಯ ಅಂತ ಒತ್ತಾಯಪೂರ್ವಕವಾಗಿ ಹಿಂದಿ ಭಾಷೆಯ ಹೇರಿಕೆಯನ್ನು ಕೇಂದ್ರ ಸರ್ಕಾರ ಮೊದಲು ಹಿಂದೆ ತೆಗೆದುಕೊಳ್ಳಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಟಿ.ಎ. ನಾರಾಯಣಗೌಡರವರು ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷ ಪ್ರಮೋದ್ ಹೊಸ್ಮನಿ, ಉಪಾಧ್ಯಕ್ಷ ರಾಮಚಂದ್ರ ರಂಗಟೆ, ಪ್ರಮೋದ್ ಕೂಗೆ, ಬಸವರಾಜ್ ತೊಳಸೂರೆ, ಕಾಡೇಶ್ ಬಸ್ತವಾಡೆ, ಮಾನಿಂಗ್ ಹಿರೇಮಠ್, ಸದಾಶಿವ್ ಕರಪಗೋಡ್ ಸೇರಿದಂತೆ ಕರವೇ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.